ನನ್ನ ತಾಯಿಯವರು ಮಹಾನ್ ನಾಯಕಿಯಾಗಿದ್ದರು. ಈ ಗಾಯಕಿನೂ ನಾಯಕಿನೂ ಭಾರಿ ಆತ್ಮೀಯರು ಜೀವನದಲ್ಲಿ. ಅದು ನಾವು ಹೇಳ್ಕೊಳಕ್ಕೆ ತೀರ್ದು ಅದು ಎಷ್ಟು ಸರಿ ನಮ್ಮ ಮನೆಗೆ ಬಂದಿದ್ದಾರೋ ಆ ಕಷ್ಟ ಸುಖಗಳು ಅಮ್ಮವ್ರ ಹತ್ರ ಮಾತಾಡ್ತಾರೆ, ಆಶೀರ್ವಾದ ಮಾಡೋರು, ಚೆನ್ನಾಗಿರ್ಬೇಕು, ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು ಅಂತೇಳಿ. ಹೆಚ್ಚು ಕಡಿಮೆ ಅದೇ ವಯಸ್ಸು, 1 ವರ್ಷ ಹಿಂದೆ ಮುಂದೆ ಹಾಗೇ ತೀರ್ಕೊಂಡ್ರು. ಪಾಪ ನೋಡಿದ್ರೆ ಭಾರಿ ನೋವಾಗತ್ತೆ. ಕೃಷ್ಣನ ವಿಗ್ರಹನ ಇಟ್ಕೊಂಡು ದೇವರು ಇಲ್ಲ ಅಂತ ಎಷ್ಟು ಜನ ಹೇಳ್ತಾರೆ. ದೇವರು ಇಲ್ಲ ಅಂದಿದ್ರೆ ಹೇಗೆ ಭಗವಂತನ ಇಟ್ಕೊಂಡೇ ಅವ್ರ ಪ್ರಾಣನ ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ, ಅಯ್ಯೋ ಭಗವಂತ ಮತ್ತೆ ಹುಟ್ಟಿ ಬಾ ಅನ್ನುವಂಥದ್ದು ಸಾಧ್ಯನೇ ಇಲ್ಲ. ಆ ಥರ ಹುಟ್ಟಕ್ಕೂ ಆಗಲ್ಲ. ಆ ಥರ ಆ ಮುಖಚರ್ಯ ಇಟ್ಕೊಂಡು ಇನ್ನೊಬ್ರು ಬಂದರೂ ಕೂಡ ಕಂಠನೇ ಬರೋಕ್ಕಾಗಲ್ಲ. ಸಾಧ್ಯನೇ ಇಲ್ಲ. ನನ್ನ ಅಂದಾಜಿಗೆ ಅವ್ರಿಗೆ ಸಿಕ್ಕಿರೋ ಪ್ರಶಸ್ತಿಗಳೇ ಸಾಲದು ಅಂತ ನನಗೆ ಅನ್ನಿಸ್ತಿದೆ. ಏನು 48,000 ಹಾಡೋದ್ರ ಮೇಲೆ ಎಷ್ಟು ಭಾಷೆಗಳಲ್ಲಿ ಅವ್ರು ಹಾಡೋದು. ಅರೇಬಿಯಾ ಭಾಷೆಯಲ್ಲಿ ಆಡಿದ್ದಾರೆ, ಜಾಪನೀಸ್ ಭಾಷೆಯಲ್ಲಿ ಆಡಿದ್ದಾರೆ. ಅವ್ರು ಇಂಟರ್ನ್ಯಾಷನಲ್ ಪ್ರಶಸ್ತಿ ಒಂದು ಸಿಗಬೇಕು, ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಸಿಗಬೇಕು. ಖಂಡಿತ ಅಂಥ ಕಂಠ ಎಷ್ಟೋ ಮಿಸ್ ಮಾಡ್ಕೋತೀವಿ. ಕೆಲವು ಶ್ರೇಷ್ಠ ಕಲಾವಿದರು ಇವತ್ತು ನಾವು ಮತ್ತೆ ಕೊಡ್ತೀವಿ ಅಂದರೆ ಅವರಿಲ್ಲ. ಅಮ್ಮವರು ಇಲ್ಲೇ ಇದ್ದಿದ್ದಾರೆ ನೋಡಿ, ನಮ್ಮ ಕರ್ನಾಟಕದಲ್ಲಿ ಅವರೆಲ್ಲೋ ಜನಿಸಿ ಕರ್ನಾಟಕದಲ್ಲಿ ಆತ್ಮೀಯತೆಯಿಂದ ನಮ್ಮ ಮೈಸೂರು ಮಹಾರಾಜರ ಊರಿನಲ್ಲಿ ಬಾಳಿ ಎಲ್ಲೇ ನಿಧನರಾದರು ಅನ್ನುವಂಥದ್ದು ಅದು ಹೆಮ್ಮೆ ಪಡಬೇಕಾದ್ದು. ಅನ್ನೋದಕ್ಕಿಂತ ನಿಧನರಾಗಬಾರ್ದಾಗಿತ್ತು, ಇನ್ನೊಂದಷ್ಟು ಕಾಲ ಬದುಕಬೇಕಾಗಿತ್ತು. ಅವ್ರು ಹೇಗೆ ಇರಲಿ, ಅವ್ರ ಕಂಠ ನಾವು ಕೇಳಬೇಕಾಗಿತ್ತು ಅಂತ ಮಾತಾಡಿದ್ರೇ ಸುಮಧುರವಾಗಿರೋದು ಆ ಮಾತುಗಳು. ಮುತ್ತು ಉದುರಿದಾಗ ಮುತ್ತದ ಮಾತುಗಳು. ಖಂಡಿತ ಹೇಳ್ತಾ ಇದ್ದೀನಿ, ಯಾವುದೇ ಭಾಷೆ ಇರಲಿ ಆ ಲಿಪಿಗಳನ್ನ ಚೂರು ಬದಲಾಯಿಸ್ತೀರ ಹಾಗೇ ಹಾಡೋರು. ಅಂಥವ್ರು ನಮಗೆ ಅಷ್ಟು ಸರಿನ ಆಶೀರ್ವಾದ ಮಾಡಿದ್ರು, ಎಂದೂ ಮರೆಯೋಕ್ಕಾಗಲ್ಲ. ಒಟ್ಟಾರೆ ಅವ್ರ ಕುಟುಂಬಕ್ಕೆ ಭಗವಂತ ಈ ನೋವನ್ನ, ಕನ್ನಡಿಗರಿಗೆ ಅದರಲ್ಲೂ ಅವ್ರ ಅಭಿಮಾನಿಗಳಿಗೆ ಈ ನೋವನ್ನ, ಈ ಅಗಲಿಕೆ ನೋವನ್ನ ಸಹಿಸಿಕೊಳ್ಳುವಂಥ ಶಕ್ತಿ ಕೊಡಲಿ. ಸದಾಕಾಲ ಅವರು ನಮ್ಮ ಹೃದಯಗಳಲ್ಲಿ, ನಮ್ಮ ಹೃದಯದ ಸಿಂಹಾಸನದ ಮೇಲೆ ರಾರಾಜಿಸ್ತಾ ಇರ್ತಾರೆ. ಇಡೀ ಪ್ರಪಂಚದಲ್ಲಿ ರಾರಾಜಿಸ್ತಾ ಇರ್ತಾರೆ. ಅವರಿಗೆ ಈ ಪ್ರಶಸ್ತಿ ಕೊಡುವಂಥದ್ದನ್ನು, ಮರಣಾಂತರ ಪ್ರಶಸ್ತಿ ಖಂಡಿತ ಕೊಡಬೇಕು ಕರ್ನಾಟಕದ ಸರ್ಕಾರ. ಇನ್ನೂ ಹಲವಾರು ಜನ ಕಲಾವಿದರು ಇದ್ದಾರೆ, ಮರಿಬಾರ್ದು, ಕೊಡಬೇಕು. ಅವ್ರನ್ನ ಕೊಟ್ಟು, ಈಗ ಅವ್ರು ತೀರ್ಕೊಂಡಿದ್ದಾರೆ, ಅವರ ಮನೆಯವರಾದರೂ ಅದನ್ನು ನಮ್ಮ ಎಷ್ಟು ಸಾಧನೆ ಇದೆ ಅನ್ನೋಂಥದ್ದು ಸಂತೋಷ ಪಡಬೇಕು. ಆ ಪ್ರಶಸ್ತಿ ಅವ್ರು ತಗೊಂಡು, ಅದನ್ನು ನಾನು ಹೇಳ್ತಾ ಇದ್ದೀನಿ. ಕಡೆಯದಾಗ ಭೇಟಿ ಮಾಡಿದ್ದು ನನ್ನ ತಾಯಿಯವರು ಬದುಕಿದ್ದಾಗ ರೀ. ಇಬ್ಬರು ಕೈ ಹಿಡ್ಕೊಂಡು ಮಾತಾಡಿ, ಅದು ನೋಡಿ ಆ ಕಾಲದವರವರು ಅವ್ರಿಗೆ ಮಾತ್ರ ಗೊತ್ತಿರತ್ರಿ ಆ ನೋವುಗಳಿಗೇನು. ಸಮಕಾಲೀನರವರು ಮರೆಯೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಡಕ್ಕೆ ಬರೋರು ಅಮ್ಮ ಶೂಟಿಂಗ್ ಹೋಗೋರು, AVM ಸ್ಟುಡಿಯೋದು ಯಾವುದೂ ಮರೆಯೋಕ್ಕಾಗಲ್ಲ. ಯಾವ ಇಲ್ಲಿ ಚಾಮುಂಡೇಶ್ವರಿಗೆ ಬಂದಾಗಲೂ ಅಷ್ಟೇ, ಕನ್ನಿಂಗ್ಹ್ಯಾಮ್ ರೋಡಲ್ಲಿ ಮರೆಯೋಕ್ಕಾಗಲ್ಲ. ಆಮೇಲೆ ಎಷ್ಟು ಮೃದು, ಎಷ್ಟು ಅವರಿಗೆ ಬಂದ ಇಂಥ ಗಾಯಕಿ ಅನ್ನುವಂಥ ಭಾವನೆ ಯಾವ ವೇದಿಕೆ ಮೇಲೂ ವ್ಯಕ್ತಪಡಿಸ್ತಾರೆ. ನಾನು ದೊಡ್ಡ ಹಾಡುಗಾರ್ತಿ ಅಂತ ಯಾವತ್ತೂ ಅಂದೇ ಇಲ್ಲ, ಆದರೆ ಅವ್ರ ಕಂಠ ಕೇಳಿದಾಗ ಮಾತ್ರ ಇವ್ರು ಏನು ಅನ್ನುವಂಥದ್ದು ಅನ್ನಿಸ್ತದೆ. ಅಂಥ ವ್ಯಕ್ತಿತ್ವ ಅವರು. ಆತ್ಮಕ್ಕೆ ದೇವರು ನಾವು ಹೇಳಲ್ಲ ಬಾಯಿನಲ್ಲಿ, ಅವರು ಭಗವಂತನ ಹಿಡ್ಕೊಂಡು ಪ್ರಾಣ ಬಿಟ್ಟಿದ್ದಾರೆ. ಬನ್ರಿ, ಮಹಾನ್ ವ್ಯಕ್ತಿ ಅವರು. ಅದಕ್ಕೆ ಹುಟ್ಟಿದ್ದು ಜನ್ಮ.